ಒಂದು ಕಡೆ ಬಿಜೆಪಿಯಲ್ಲಿ ನಡೀತಾ ಇರೋ ಅಂತರ್ಯುದ್ಧ, ಈ ಮಧ್ಯೆ ಕಾಂಗ್ರೆಸ್ನಲ್ಲೂ ಕೂಡ ಫೈಟ್ ಶುರುವಾಯ್ತಾ? ಇತ್ತೀಚೆಗೆ ಜಿಲ್ಲಾವಾರು ಸಚಿವರು ಶಾಸಕರ ತಿಕ್ಕಾಟ ಬಹಳ ಜೋರಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಶುರುವಾಗಿದೆ ಶಾಸಕರು ವರ್ಸಸ್ ಸಚಿವರ ಕೋಲ್ಡ್ ವಾರ್. ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು. ಕಾಂಗ್ರೆಸ್ನಲ್ಲೂ ಫೈಟ್ ಶುರುವಾಗಿದೆ. ಜಿಲ್ಲಾವಾರು ಸಚಿವರು ಮತ್ತು ಶಾಸಕರ ನಡುವೆ ತಿಕ್ಕಾಟ ಜೋರಾಗಿದೆ. ಅನುದಾನದ ವಿಚಾರದಲ್ಲಿ ಸರ್ಕಾರ ಸಚಿವರ ವಿರುದ್ಧ ಶಾಸಕರು ಮುನಿಸಿಕೊಂಡಿದ್ದಾರೆ. ಶಾಸಕರ ಮುನಿಸಿಗೆ ಮತ್ತಷ್ಟು ತುಪ್ಪ ಸುರಿತಾ ಇದೆ ಸಚಿವರ ಕಾರ್ಯವೈಖರಿ. ಸಚಿವರ ಕಾರ್ಯವೈಖರಿಗೆ ಹಿರಿಯ ಶಾಸಕರು ಬೇಸರಗೊಂಡಿದ್ದಾರೆ. ಶಾಸಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಸಚಿವರ ವಿರುದ್ಧ ಸಿಟ್ಟಾಗಿದ್ದಾರೆ. ಶಾಸಕರ ಶಿಫಾರಸು ಪತ್ರಗಳಿಗೆ ಸಚಿವರು ಮಾನ್ಯತೆ ಕೊಡ್ತಾ ಇಲ್ಲ, ಈ ಸಿಟ್ಟು ಕೂಡ ಇದೆ ಶಾಸಕರಿಗೆ. ಕ್ಷೇತ್ರಗಳಿಗೆ ಸಚಿವರು ಇಲಾಖೆಗಳಿಂದ ಅನುದಾನವನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಜಿಲ್ಲಾವಾರು ಸಚಿವರು ಶಾಸಕರ ತಿಕ್ಕಾಟ ಈಗ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಅನುದಾನದ ವಿಚಾರದಲ್ಲಿ ಸರ್ಕಾರ ಸಚಿವರ ವಿರುದ್ಧ ಶಾಸಕರು ಮುನಿಸಿಕೊಂಡಿದ್ದಾರೆ. ಮತ್ತೊಂದು ಆರೋಪ ಅಂತ ಅಂದ್ರೆ ಸಚಿವರ ಕಾರ್ಯವೈಖರಿ. ಶಾಸಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಶಿಫಾರಸು ಪತ್ರಗಳಿಗೆ ಸಚಿವರು ಮಾನ್ಯತೆ ಕೊಡ್ತಾ ಇಲ್ಲ, ಕ್ಷೇತ್ರಗಳಿಗೆ ಸಚಿವರು ಇಲಾಖೆಗಳಿಂದ ಅನುದಾನ ಕೊಡ್ತಾ ಇಲ್ಲ. ಈ ತರ ಸಾಲು ಸಾಲು ಆರೋಪಗಳು ಶಾಸಕರಿಂದ ಕೇಳಿ ಬರ್ತಾ ಇದೆ. ಸಚಿವರ ಕಾರ್ಯವೈಖರಿ ಶಾಸಕರನ್ನ ಸಿಟ್ಟಾಗೋ ಹಾಗೆ ಮಾಡ್ತಾ ಇದೆ. ಹಿರಿಯ ಶಾಸಕರೇ ಈ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಸಚಿವರು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಶಾಸಕರನ್ನ ಅಂತ. ಶಾಸಕರು ಶಿಫಾರಸು ಪತ್ರ ಕೊಟ್ರೆ ಸಚಿವರು ಅದಕ್ಕೆ ಮಾನ್ಯತೆನೇ ಕೊಡ್ತಾ ಇಲ್ಲ, ಈ ಸಿಟ್ಟು ಕೂಡ ಇದೆ. ಕ್ಷೇತ್ರಗಳಿಗೆ ಸಚಿವರು ಇಲಾಖೆಗಳಿಂದ ಅನುದಾನ ಕೊಡ್ತಾ ಇಲ್ಲ, ಈ ಆರೋಪವನ್ನು ಕೂಡ ಶಾಸಕರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ವಿಚಾರಗಳಿಗೆ ಫೈಟ್ ಇದೆ. ಈಗ ಹೊಸದೊಂದು ಫೈಟ್ ಶುರುವಾಗಿರೋದು ಜಿಲ್ಲಾವಾರು ಸಚಿವರು ಮತ್ತು ಶಾಸಕರ ನಡುವಿನ ತಿಕ್ಕಾಟ. ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟಿದೆ. ಅನುದಾನದ ವಿಚಾರ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಶಿಫಾರಸು ಪತ್ರಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ ಅಂತ ಸಚಿವರ ಈ ಕಾರ್ಯವೈಖರಿ ಬಹಳ ದೊಡ್ಡ ಸಂಕಷ್ಟ ತಂದಿಡತ್ತಲ್ವಾ? ಹಾಗಾದ್ರೆ ಶ್ವೇತಾ, ಖಂಡಿತ. ಯಾಕೆಂದ್ರೆ ಕಳೆದ ಒಂದು ಎರಡೂವರೆ ತಿಂಗಳಿನಲ್ಲಿ ಸುಮಾರು 4 ಜಿಲ್ಲೆಗಳಲ್ಲಿ ಈ ಸಚಿವರು ವರ್ಸಸ್ ಶಾಸಕರ ತಿಕ್ಕಾಟ ಈಗ ಬಹಿರಂಗಗೊಂಡಿದೆ. ಅಂದ್ರೆ ಆಂತರಿಕವಾಗಿ ಇದ್ದಂತಹ ಕಲಹಗಳು ಈಗ ಬಹಿರಂಗಗೊಳ್ತಾ ಇದ್ದಾವೆ. ಒಂದು, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ದಾವಣಗೆರೆ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಬಸವರಾಜ ಶಿವಗಂಗಾ ಮುಖ್ಯಮಂತ್ರಿಗಳಿಗೆ ಡಿಸಿಎಂಗೆ ಪತ್ರ ಬರೆದು ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಬದಲಾಯಿಸಿ, ಯಾಕಂದ್ರೆ ಸರ್ಕಾರಿ ನೌಕರರ ಸಂಘದಲ್ಲಿ ಕಾಂಗ್ರೆಸ್ ಬೆಂಬಲಿಸಬೇಕಾಗಿಂತ ಅಭ್ಯರ್ಥಿ ಬಿಟ್ಟು ಬಿಜೆಪಿಯವರನ್ನು ಬೆಂಬಲಿಸಿದ್ದಾರೆ ಅನ್ನುವಂತ ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ರು. ಅದು ಕೂಡ ಬಹಿರಂಗಗೊಂಡಿತ್ತು. ಇತ್ತೀಚೆಗೆ ಕೋಲಾರದಲ್ಲಿ ಸಚಿವ ಬೈರತಿ ಸುರೇಶ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವರನ್ನ ಬದಲಾಯಿಸಿ ಅಂತೇಳಿ ಬಹಿರಂಗವಾಗಿ ಅಲ್ಲಿನ ಶಾಸಕರಾಗಿರುವಂತ ಕೆ.ವೈ. ನಂಜೇಗೌಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನೊಂದು ಕಡೆ ತುಮಕೂರಿನಲ್ಲಿ ಇತ್ತೀಚೆಗೆ ತುಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಗುಬ್ಬಿ ಶಾಸಕ ಶ್ರೀನಿವಾಸ್ ಮತ್ತು ರಾಜಣ್ಣ ಸಚಿವ ಪರಮೇಶ್ವರ್ ಅವರ ಮೂವರ ನಡುವೆ ಈಗ ತಿಕ್ಕಾಟಗಳು ಏರ್ಪಟ್ಟು ಅದು ಕೂಡ ಬಹಿರಂಗಗೊಂಡಿದೆ. ಸಚಿವರ ವಿರುದ್ಧ ನೇರವಾಗಿ ಗುಬ್ಬಿ ಶ್ರೀನಿವಾಸ್ ಆರೋಪವನ್ನ ಮಾಡಿದ್ದಾರೆ. ಸೊ ಇದೇ ರೀತಿ ಹಲವು ಪ್ರಕರಣಗಳು ಜಿಲ್ಲೆಗಳಲ್ಲಿ ನಡೀತಾ ಇದ್ದಾವೆ. ಈಗ ಕಲಬುರಗಿ ಉದಾಹರಣೆ ತೆಗೆದುಕೊಂಡ್ರೆ ಅಲ್ಲಿ ಬಿ.ಆರ್. ಪಾಟೀಲ್ ಅವರು ತಮ್ಮ ಸಿಎಂ ಸಲಹೆಗಾರ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅನುದಾನ ಸಿಗ್ತಾ ಇಲ್ಲ ಅನ್ನುವಂತ ಬೇಸರನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವರ್ಗಾವಣೆ ವಿಚಾರದಲ್ಲಿ ಅಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಹಾಗೂ ಬಿ.ಆರ್. ಪಾಟೀಲ್ರ ನಡುವೆ ತಿಕ್ಕಾಟಗಳು ಮುಂದುವರೆದಿದ್ದಾವೆ. ಇದೇ ರೀತಿ ಮುಂದುವರಿತಾ ಹೋದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಚಿವರು ವರ್ಸಸ್ ಶಾಸಕರು ಅನ್ನುವಂತಹ ವಿಚಾರ ಇನ್ನಷ್ಟು ಬೀದಿಗೆ ಬೀಳೋದಂತೂ ನಿಶ್ಚಿತ. ಏನಿಲ್ಲ ಅಂದ್ರೂ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಈ ಸಮಸ್ಯೆ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರುಗಳು ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣಗಳನ್ನ ನೋಡ್ತಾ ಹೋದ ಸಂದರ್ಭದಲ್ಲಿ ಎಲ್ಲವ ವರ್ಗಾವಣೆಗಳು ಸಚಿವರ ಮೂಗಿನ ನೀರಕ್ಕೆ ಆಗತ್ತೆ. ಶಾಸಕರು ಕೊಡುವಂತ ಪಟ್ಟಿಗಳಾಗ್ತಾ ಇಲ್ಲ. ಶಾಸಕರಿಗೆ ಅಂದ್ರೆ ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಆಗುವಂತಹ ಕಾಮಗಾರಿಗಳು ಅಥವಾ ಅನುಮೋದನೆ ಆಗುವಂತಹ ಸುಮಾರು 100 ಕೋಟಿ 200 ಕೋಟಿ ಯೋಜನೆಗಳೇನಿದಾವೆ ಅದನ್ನ ಸಚಿವರು ತಮ್ಮ ಸ್ವಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಡಲ್ಲ ಅನ್ನುವಂತ ಬೇಸರ ಕೂಡ ಇದೆ. ಈ ಎಲ್ಲಾ ಕಾರಣಗಳಿಂದಾಗಿ ಸುಮಾರು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಚಿವರು ವರ್ಸಸ್ ಶಾಸಕರ ತಿಕ್ಕಾಟ ಈಗ ಬೀದಿಗೆ ಬಿದ್ದಂತಾಗಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.